ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಏನು ಗೋಚಾರ ಸ್ಥಿತಿಯನ್ನ ಗಮನಿಸೋದಾದ್ರೆ, ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಇನ್ನು ಜೂನ್ 15ನೇ ತಾರೀಕಿನವರೆಗೆ, ಜೂನ್ 15, 2026ರವರೆಗೆ ವೃಷಭ ರಾಶಿಯಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇನ್ನು ಬುಧ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಶುಕ್ರ ಗ್ರಹವು 15 ಮೇ 2026ರಂದು ಅದೇ ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ತ್ರಿಗ್ರಹ ಯೋಗ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಗೆ ಅಧಿಪತಿಯಾದ ಮಂಗಳ ಗ್ರಹವು ಮೇ 11ನೇ ತಾರೀಕಿನಂದು ತನ್ನ ಸ್ವಸ್ಥಾನ ಮೇಷ ರಾಶಿಗೆ ಪ್ರವೇಶವನ್ನು ಪಡಿತದೆ. ಅದು ವೃಶ್ಚಿಕ ರಾಶಿಯ 6ನೇ ಭಾವವಾಗಿರ್ತದೆ. ಸಪ್ತಮದಲ್ಲಿ ತ್ರಿಗ್ರಹ ಯೋಗವಿದೆ. ವೃಶ್ಚಿಕ ರಾಶಿಯವರ ಪತಿ ಅಥವಾ ಪತ್ನಿಗೆ ಸರ್ಕಾರದ ಸವಲತ್ತು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಸಪ್ತಮದಲ್ಲಿ ವೃಶ್ಚಿಕ ರಾಶಿಗೆ ಸೂರ್ಯನ ಸಂಬಂಧ ಹೊಂದಿರೋದ್ರಿಂದ ಅವರಿಗೆ ಸರ್ಕಾರದ ಸವಲತ್ತು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ವೃಶ್ಚಿಕ ರಾಶಿಗೆ 10ನೇ ಮನೆ ಸಿಂಹರಾಶಿ ಅಧಿಪತಿ ಸೂರ್ಯನೊಟ್ಟಿಗೆ ಸಪ್ತಮದಲ್ಲಿ ಇರೋದ್ರಿಂದ. ಇನ್ನು ಲಾಭಾಧಿಪತಿ ಸಪ್ತಮಾಧಿಪತಿಯ ಸಂಬಂಧದಿಂದ ಪತಿ ಪತ್ನಿಯರಿಂದ ಪರಸ್ಪರ ಲಾಭ, ಪರಸ್ಪರ ವ್ಯಯ. ಲಾಭಾಧಿಪತಿ ಸಪ್ತಮದಲ್ಲಿ ಬಂದಿರೋದ್ರಿಂದ ಏನು ಗಂಡ ಹೆಂಡತಿರಿಂದ ಲಾಭನೂ ಆಗ್ತದೆ, ಹಂಗಾಗಿ ಪರಸ್ಪರ ಅವರ ಅನುಕೂಲಕ್ಕೆ ಖರ್ಚು ಕೂಡ ಆಗ್ತದೆ. ಇನ್ನು ಕಾನೂನು, ಕೋರ್ಟ್ ಕಚೇರಿಯಲ್ಲಿ ಯಾವ್ದಾದ್ರು ಕೇಸ್ಗಳಿದ್ದು ಕಾನೂನಿನ ಸುಳಿಲಿ ಸಿಗಾಕೊಂಡು ಮೊಕದ್ದಮೆಗಳು ಇವ್ರ ವಿರುದ್ಧ ಇದ್ರೆ ಅದರಿಂದ ಇವ್ರ ಪರ ತೀರ್ಪುಗಳು ಬರ್ತಕ್ಕಂಥದ್ನ ಈ ಸಮಯದಲ್ಲಿ ನಾವು ಕಾಣಬಹುದು. ಇನ್ನು 6ನೇ ಅಧಿಪತಿ ಲಗ್ನಾಧಿಪತಿಯಾಗಿ 6ನೇ ಅಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ಇವರಿಗೆ ಶತ್ರುಗಳ ವಿರುದ್ಧ ಜಯ ಆಗ್ತಕ್ಕಂಥದ್ದು, ಕಾನೂನಿನಲ್ಲಿ ಇವರಿಗೆ ಜಯ ಆಗ್ತಕ್ಕಂಥದ್ದು. ಆಮೇಲೆ ಜೂಜುಕೋರರು, ಏನು ಲಾಟ್ರಿ ಬೆಟ್ಟಿಂಗ್ ನಲ್ಲಿ ಇರ್ತಕ್ಕಂಥವರಿಗೆ ಶುಭ ಆಗ್ತಕ್ಕಂಥದ್ನ ನಾವು ಕಾಣಬಹುದು. ಏನಾರು ಸ್ವಲ್ಪ ಇವರು ಕಾಯಿಲೆಯಿಂದ ನರಳುತ್ತಿದ್ದಂತ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಸ್ವಲ್ಪ ಚೇತರಿಕೆಯನ್ನ ಕಾಣಬಹುದು. ಇವರಿಗೆ ಸಾಲ ಸಿಗ್ತಕ್ಕಂತ ಸಂದರ್ಭ ಹೆಚ್ಚಾಗಿದೆ. ಇನ್ನು ಪಂಚಮ ಶನಿ ಅಷ್ಟಮ ಗುರುವಿನ ಪ್ರಭಾವದಿಂದ ಸಿಗುವ ಫಲಗಳಲ್ಲಿ ಅಲ್ಪ ಸ್ವಲ್ಪ ಏನು ಶುಭ ಫಲಗಳಿದಾವೆ ಇವರಿಗೆ. ಪಂಚಮದಲ್ಲಿ ಶನಿ 3-4ನೇ ಅಧಿಪತಿಯಾಗಿ ಪಂಚಮದಲ್ಲಿ ಇರ್ತಕ್ಕಂಥ ಶನಿ, ಅಷ್ಟಮದಲ್ಲಿ ಇರ್ತಕ್ಕಂತ ಗುರುವಿನಿಂದ ಇವರಿಗೆ ಸ್ವಲ್ಪ ಸಿಗ್ತಕ್ಕಂತ ಫಲಗಳಲ್ಲಿ ಏರುಪೇರಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಇವರಿಗೆ ಒಂದು ಜೂನ್ 2ನೇ ತಾರೀಕಿನ ನಂತರ ಇವರಿಗೆ ಉತ್ತಮವಾದ ಫಲಗಳು ಸಿಗ್ತವೆ. ಆ ಸಮಯದಲ್ಲಿ ಗುರು ಭಾಗ್ಯಸ್ಥಾನಕ್ಕೆ ಬರ್ತಿತ್ತು. ಇದುವರೆಗೂ ವೃಶ್ಚಿಕ ರಾಶಿಯವರು ತುಂಬಾ ಸಮಸ್ಯೆಗಳ ಸರಮಾಲೆನೆ, ಸಂಕಷ್ಟಗಳ ಸರಮಾಲೆನೆ, ಸಂಕೋಲೆಗಳ ಸರಮಾಲೆನೆ ಇವರು ಅನುಭವಿಸ್ತಿದ್ದಾರೆ. ಅವೆಲ್ಲವರಿಂದ ಒಂದು ಜೂನ್ 2ರಿಂದ ಭಾಗ್ಯಸ್ಥಾನಕ್ಕೆ ಭಾಗ್ಯದಲ್ಲಿ ಉಚ್ಚ ಸ್ಥಾನಕ್ಕೆ ಆಗಮಿಸ್ತಕ್ಕಂತ ಗುರು ಭಗವಾನರು ಇವರೆಲ್ಲಾ ಸಮಸ್ಯೆಗಳನ್ನು ತೀರಿಸ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಇಷ್ಟು ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ನೋಡ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.